ನನ್ನ ಕೈ ರೇಖೆನ ನೋಡಿ ಗುರುಗಳು ನನ್ನ ಜಾತಕದ ಬಗ್ಗೆ ಇರೋದನ್ನ ಇರೋ ಹಾಗೆ ಹೇಳೋಕ್ಕಾಗತ್ತಾ? ಅವರು ಮಹಾಪಂಡಿತರು, ಕಾಲಜ್ಞಾನಿ. ಅವರ ವಿಷಯದಲ್ಲಿ ನೀವು ಅಷ್ಟೊಂದು ಸಂದೇಹ ಪಡೋ ಅಗತ್ಯನೇ ಇಲ್ಲ. ಮೊದಲು ವೇದವತಿಯವರ 2ನೇ ಮಗ ಬದುಕಿರೋ ವಿಷಯ ಕೂಡ ಹೇಳಿರೋದು ಇವರೇ ಅಲ್ವೇನಮ್ಮ? ಮುಹೂರ್ತದ ವಿಷಯದಲ್ಲಾಗ್ಲಿ, ಜಾತಕದ ವಿಷಯದಲ್ಲಾಗ್ಲಿ, ಭೂತ ಭವಿಷ್ಯತ್ ವರ್ತಮಾನ ವಿಷಯದಲ್ಲಾಗ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಎಲ್ಲದರ ಬಗ್ಗೆ ಹೇಳೋಕ್ಕಾಗೋ ದೈವಶಕ್ತಿ ಇರೋವಂಥವ್ರು ಇವರು. ನೀವು ತಗೊಂಡು ಬಂದಿರೋ ಜಾತಕದ ಪೇಪರಲ್ಲಿ ಒಂದು ವೇಳೆ ಏನಾದರೂ ಚಿಕ್ಕ ತಪ್ಪು ಇದ್ದರೆ, ಅವರ ಮಾತು ದಾರಿ ತಪ್ಪುತ್ತೇನೋ ಆದರೆ ಕೈರೇಖೆ ಮಾತ್ರ ಯಾರನ್ನೂ ಮೋಸ ಮಾಡೋಕ್ಕಾಗಲ್ಲ. ಕೈಯಲ್ಲಿ ನಿಜಾನ ಮುಚ್ಚಿಡ್ಬೋದೇನೋ ಆದರೆ ಕೈರೇಖೆಗಳು ಮಾತ್ರ ನಿಜಾನ ಮುಚ್ಚಿಡೋದಿಲ್ಲ. ನನ್ನ ಜಾತಕದ ಬಗ್ಗೆ ಯಾವಾಗ ಹೇಳ್ತಾರೆ? ಇವತ್ತು ಅವರೊಂದು ನಿರ್ಧಾರ ಮಾಡ್ತಾರೆ. 15ನೇ ತಾರೀಕು ಮೌನವ್ರತ ಪೂರ್ತಿ ಆಗುತ್ತೆ. ಆವಾಗ ಎಲ್ಲ ವಿಷಯನ ವಿವರವಾಗಿ ಹೇಳ್ತಾರೆ. ಇನ್ನೇನಾದರೂ ವಿವರಗಳು ಬೇಕಾ? ಸಾಕು ಸಾಕು. ಹಾಗಾದ್ರೆ ನಾನು ಇಡ್ತೀನಿ. ಓಂ ನಮಃ ಶಿವಾಯ. ಗೋವಿಂದ ಗೋವಿಂದ, ನನ್ನ ಕಥೆ ಗೋವಿಂದ. ನಂದು ಸುಳ್ಳು ಜಾತಕ ಅಂತ ತಿಳ್ಕೊಂಡು ವಿಕಾಸ್ನ ಒಳಗಡೆ ಕಳಿಸ್ದೆ. ಗುರುಗಳಿಂದ ಹೇಗ್ ತಪ್ಪಿಸ್ಕೊಳ್ಬೇಕು ದೇವ್ರೇ? ನೀನು ಆ ದೇವರಿಂದ ಆದ್ರೂ ತಪ್ಪಿಸ್ಕೋಬೋದೇನೋ, ಆದ್ರೆ ಈ ವಿಕಾಸ್ ಕೈಯಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ನಿಹಾರಿಕಾ. ಕೃಷ್ಣ, ನಿಹಾರಿಕಾ, ಎಲ್ರೂ ಬೇಗ ಹೊರಗಡೆ ಬನ್ನಿ. ಏನ್ ಅತ್ತೆ ಅವರೇ ಈ ಎಕ್ಸಿಬಿಷನ್? ಕೃಷ್ಣ ನಿಹಾರಿಕಾ ಮದ್ವೆಗೋಸ್ಕರ ಎಲ್ರಿಗೂ ಮದ್ವೆ ಬಟ್ಟೆ ತಗೊಂಡ್ ಬಂದಿದೀವಿ. ಹಾಗೆ ಹೆಣ್ಮಕ್ಳಿಗೆ ಒಡವೆ, ಗಂಡ್ಮಕ್ಳಿಗೆ ಬಂಗಾರದ ಚೈನ್ ಕೂಡ ತಗೊಂಡ್ ಬಂದಿದೀವಿ. ನಮ್ಮನ್ನು ಕರೆದಿದ್ರೆ ನಾವು ಶಾಪಿಂಗ್ ಬರ್ತಿದ್ವಲ್ಲಮ್ಮ. ಯಾಕೆ ಕರ್ಕೊಂಡು ಹೋಗ್ಲಿಲ್ವಾ ನನಗೆ ಅರ್ಥ ಆಯ್ತು. ಯಾಕೆ ಬಾಬಾ? ಒಂದು ಜಾಗದಲ್ಲಿ 2 ಕತ್ತಿ ಇಡಲ್ಲ ಅನ್ನೋ ಹಾಗೆ ಮಗಳನ್ನ ಸೊಸೆನ ಅಳಿಯನ್ನ ಮಗನ್ನ ಜೊತೆ ಕರ್ಕೊಂಡು ಹೋದ್ರೆ ರೇಟ್ ವಿಷಯಕ್ಕೆ ಜಗಳ ಆಗುತ್ತೆ ಅಂತ ಅತ್ತೆ ಯೋಚನೆ ಮಾಡಿರ್ತಾರೆ ಅಲ್ವಾ ಅತ್ತೆ? ಹಾಗೇನೂ ಇಲ್ಲ. ನಾವೇನ್ ತಗೊಂಡು ಬಂದ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯಿಂದಾನೇ ತಂದಿದ್ದು. ಅದು ಅಲ್ಲದೆ ಹೆಚ್ಚು ಕಡಿಮೆ ತಾರತಮ್ಯ ಯಾವುದೇ ಪಕ್ಷಪಾತ ಇಲ್ಲದೆ ತಗೊಂಡ್ ಬಂದಿದೀವಿ. ನಮ್ಗೆ ನೀವೆಲ್ಲರೂ ಸಮಾನ ಅಂತ, ಯಾರಿಗೂ ಹೆಚ್ಚು ಕಡಿಮೆ ಮಾಡಲ್ಲ ಅಂತ ನಿಮ್ಮ ಹತ್ರ ಅವತ್ತೇ ಹೇಳಿದ್ನಲ್ಲ. ಆಗಿರ್ಬೋದು, ಆದ್ರೆ ವಧುವರರಿಗೆ ಅಂತ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ಅಲ್ವಾ? ಅವ್ರಿಗೂ ಚೆನ್ನಾಗಿರೋ ಮದ್ವೆ ಬಟ್ಟೆ ತಗೋಬೇಕಲ್ವೇನಮ್ಮ? ವೇದ, ಯಾರ್ಯಾರಿಗೆ ಏನೇನ್ ಕೊಡ್ಬೇಕೋ ಎಲ್ಲ ಕೊಟ್ಬಿಡು. ಮೊದಲು ದೊಡ್ಡ ಮಗಳು ಅಳಿಯ ಅವರಿಂದಾನೇ ಶುರು ಮಾಡು. ವಸಂತ, ಇಲ್ ಬಮ್ಮ. ಕಲರ್ ಸೀರೆ ನನ್ನ ಹತ್ರ ಇದೆಯಮ್ಮ. ನಾನ್ ಬೇರೆ ಕಲರ್ ಸೀರೆ ತಗೋತೀನಿ. ಅತ್ತೆ ಆಲ್ರೆಡಿ ಡಿಸೈಡ್ ಮಾಡಿ ತಗೊಂಡ್ ಬಂದಿದ್ದಾರೆ. ಅದಕ್ಕೆ ಇದಿಷ್ಟ ಆಗಿಲ್ಲ ಅದಿಷ್ಟ ಆಗಿಲ್ಲ ಅಂದ್ರೆ ಇಲ್ದೇ ಇರೋ ಡಿಸ್ಟರ್ಬೆನ್ಸು ಸ್ಟಾರ್ಟ್ ಆಗುತ್ತೆ. ವಸಂತ ಅವರೇ, ಬಟ್ಟೆಗೆ ಒಡವೆಗೆ ನಮ್ಮ ಮದ್ವೆನೇ ಕೊನೆನಾ ಏನು? ಮುಂದೆ ಮುಂದೆ ತುಂಬಾ ಹಬ್ಬಗಳಿರತ್ತಲ್ವಾ, ಅವಾಗ ನೋಡ್ಕೊಳ್ಳೋಣ. ಸರಿ ರಾಧಾ, ನೀವು ಬನ್ನಿ. ನಡಿ. ವೇದ,
ಇದ್ರ ರೇಟು ಕಡಿಮೆ ಇರೋ ಹಾಗೆ ಕಾಣಿಸ್ತಿದೆ ಅತ್ತೆ. ಅಂತ ಭೇದ ಏನ್ ತೋರಿಸಿಲ್ಲ ಅಂತ ಹೇಳಿದ್ವಲ್ಲಮ್ಮ. ಈಗಷ್ಟೇ ನೀತಿ ಮಾತು ಹೇಳಿದ್ಯಲ್ಲ ಅದ್ಗೆ. ಅಕ್ಕ ಯಾವ್ದೋ ಬಣ್ಣದ ಬಗ್ಗೆ ಮಾತಾಡಿದ್ರೆ ನೀನ್ ಯಾವ್ದೋ ರೇಟ್ ಬಗ್ಗೆ ಮಾತಾಡ್ತಿದ್ಯಾ. ಮನ್ಸಲ್ಲಿರೋ ಮಾತನ್ನ ಮನ್ಸಲ್ಲೇ ಬಚ್ಚಿಟ್ಕೊಳ್ಳೋದ್ ಯಾಕೆ ಅಂತ ಹೇಳ್ದೆ. ಹಾ, ಅವನಿ, ನೀವು ಬನ್ನಿ. ಇಷ್ಟು ದಿನ ಇಂಥ ಚಿಕ್ಕ ಚಿಕ್ಕ ಆನಂದಗಳಿಗೆ ದೂರ ಆಗಿದ್ವಿ. ಇವತ್ತು ನೀವು ಕಣ್ಣಲ್ಲಿ ಕೋಪ ತೋರಿಸ್ತೇನೆ ಪ್ರೀತಿಯಿಂದ ಕೊಟ್ಟಿದ್ದೀರಾ. ಜನ್ಮ ಪೂರ್ತಿ ನೆನಪಿರತ್ತೆ ಅತ್ತೆ. ಅವನಿನ ಪ್ರತಿ ವಿಷಯದಲ್ಲೂ ನೀನು ಇಷ್ಟೇ ಪ್ರೀತಿಯಿಂದ ನೋಡಬೇಕು ಅಂತ, ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಅಮ್ಮ. ಮಾತು ಒಳ್ಳೇದಾಗಿದ್ರೆ ಊರು ಒಳ್ಳೇದಾಗುತ್ತೆ ಅಂತಾರೆ. ಎಲ್ರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಮದ್ವೆ ಆಗೋ ಜೋಡಿಗೂ ಕೊಡು ವೇದ. ವೇದ, ಇದನ್ನು ಕೊಡು. ನಿಶ್ಚಿತಾರ್ಥ ನಡೆಯೋದು ಮದ್ವೆ ಬಟ್ಟೆ ತಗೊಳ್ಳೋವರೆಗೂ ಬಂದಿದೆ ಅವನಿ. ಇನ್ನು ನೀನ್ ನಮ್ಮ ಮದ್ವೆನ ತಡೆಯೋದಕ್ಕಾಗಲ್ಲ. ನಾನು ನಿಮ್ಮ ಮದ್ವೆನ ತಡೆಯೋದಕ್ಕಾಗಲ್ಲ ಅಂತ ಖುಷಿ ಪಡ್ತಿದ್ಯೇನೋ. ನಿನ್ನಂಥ ಸ್ವಾರ್ಥಿನ ನನ್ನ ಮನೆಯೊಳಗೆ ಸೊಸೆಯಾಗಿ ಕಾಲಿಡೋದಕ್ಕೆ ಬಿಡಲ್ಲ. ನಿಹಾರಿಕಾ ಕೊಟ್ಟಿರೋ ಒಡವೆ ಕಾಸ್ಟ್ಲಿ ಅನ್ಸತ್ತೆ ಅಲ್ವಾ ಲಾವಣ್ಯ? ಇವಾಗ ನಾವ್ ಎಷ್ಟೇ ಅನ್ಕೊಂಡ್ರು ಏನೂ ಲಾಭ ಇಲ್ಲ ಅದ್ಗೆ. ಅಕ್ಕ, ನನ್ ಮದ್ವೆ ಆದ್ಮೇಲೆ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಮಾಡಿಸ್ತೀನಿ. ಯಾಕಂದ್ರೆ ಅವಾಗ ಅಕೌಂಟ್ ನೋಡ್ಕೊಳ್ಳೋದು ನನ್ನ ವೈಫೇ ಅಲ್ವಾ. ಅದೇ ಅಲ್ವಾ ನನ್ನ ನೋವು. ಏನಂದ್ರೆ ಅದಕ್ಕೆ ಏನಿಲ್ಲ ಬಿಡು. ಅದೇ ಅಲ್ವಾ ನನ್ನ ನೋವು ಅಂತಂದ್ರು. ಹೌದು, ನನಗೂ ಕೇಳಿಸ್ತು. ನಿನ್ಗೆ ಈ ಥರದ್ದೆಲ್ಲ ಚೆನ್ನಾಗೇ ಕೇಳಿಸುತ್ತೆ ನೋಡಿ. ಇದಕ್ಕೂ ಮುಂಚೆ ಶ್ರೀಕರ್ ನಿಹಾರಿಕಾ ಮದ್ವೆ ಹಸೆ ಮಣೆ ಮೇಲೆ ನಿಂತು ಹೋಯ್ತು. ತುಂಬಾ ಜಗಳಗಳು ನಡೆದು ಇವಾಗೆಲ್ಲ ಸರಿ ಹೋಗಿದೆ. ಈ ಸಲ ಹಾಗೆ ನಡಿಬಾರ್ದು, ಅರ್ಥ ಆಯ್ತಾ? ಶ್ರೀಕರ್ ಅವನಿ ಇಬ್ರು ಯಾರಿಗೂ ಹೇಳ್ದೆ ಮದ್ವೆ ಆದ್ರು. ಅದು ಅವ್ರವರೇ ಬರ್ಕೊಂಡಿರೋ ಹಣೆ ಬರ. ಈಗ ನಿಮ್ ಮದುವೆ ಹೇಗ್ ನಡಿಬೇಕು ಅಂತ ಬಯಸ್ತಿರೋ, ನಿಮ್ ಮನ್ಸಲ್ಲಿ ಏನಾದ್ರೂ ಆಸೆಗಳಿದ್ರೆ ಹೇಳಿ, ಆ ರೀತಿನ ನಡ್ಸೋಣಂತೆ. ನಾನ್ ಹೇಳ್ತೀನಿ ಮಾವ, ನಮ್ಮ ಮದ್ವೆ 5 ದಿನ ನಡಿಬೇಕು. 5 ದಿನಾನಾ? ಯಾಕೆ ನಿಹಾರಿಕಾ? ಏನೋ ಹೇಳ್ತಿದ್ದಾಳಲ್ವಾ, ಹೇಳಿ ಬಿಡು ಅವನಿ. ಚಪ್ರ ಹಾಕ್ತಿದ್ದ ಹಾಗೇನೆ ಬಂಧು ಮಿತ್ರರೆಲ್ಲರೂ ನಮ್ ಜೊತೆ ಅಲ್ಲಿಗೆ ಬರ್ಬೇಕು. ಆಮೇಲೆ ಎಲ್ಲರೂ ಸೇರಿ ಮದುಮಗಳನ್ನ ರೆಡಿ ಮಾಡ್ಬೇಕು. ಮೆಹಂದಿ ಫಂಕ್ಷನ್ ಗ್ರ್ಯಾಂಡ್ ಆಗಿ ನಡಿಬೇಕು. ಸಂಗೀತದಲ್ಲಿ ಎಲ್ಲರ ಆಟ ಪಾಠ ಅದ್ಧೂರಿಯಾಗಿರ್ಬೇಕು. ಐದನೇ ದಿನ ಕೃಷ್ಣ ಅವರು ನನ್ ಕತ್ತಕ್ ತಾಳಿ ಕಟ್ಬೇಕು. ಆ ರೀತಿಯಲ್ಲಿ ಮಾಡೋಣ ಮಾವ. ಸರಿನಮ್ಮ. ಕೃಷ್ಣ, ನಿನ್ಗೇನ್ ಆಸೆಗಳಿಲ್ವಾ? ನಿಹಾರಿಕಾ ಏನೆಲ್ಲ ಹೇಳಿದ್ಲು, ನನ್ನ ಮನ್ಸಲ್ಲೂ ಕೂಡ ಅದೇ ಇರೋದು ಅಪ್ಪ. ಮತ್ತಿನ್ನೇನು, ಅದೇ ರೀತಿಲಿ ಅದ್ಧೂರಿಯಾಗಿ ಮಾಡ್ತೀನಿ. ಹಾ ಅತ್ತೆ, ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತೋದೆ. ಏನಮ್ಮ? ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇಟ್ಕೊಳ್ಳೋಣವಾ? ಹೌದೌದು, ಈ ನಡುವೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಇಟ್ಕೊಳ್ಳೋಣ. ಬೇಡ ಬಿಡು ಬಾಮೈದ. ಯಾಕೆ ಬಾವಾ? ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಕ್ಯಾಮರಾಮ್ಯಾನು ಫೋಟೋಗ್ರಾಫರು ಎಲ್ಲಿ ಕೋರ್ಸ್ ಮಾಡ್ಕೊಂಡು ಬರ್ತಿದಾರೋ ಏನೋ. ಇಂಗ್ಲಿಷ್ ಹಗ್ಗು ಫ್ರೆಂಚ್ ಕಿಸ್ ಜೊತೆ ತುಂಬಾ ಕೆಟ್ಟದಾಗಿ ಮಾಡ್ತಿದ್ದಾರೆ. ನಮ್ದು ಟ್ರೆಡಿಷನಲ್ ಫ್ಯಾಮಿಲಿ ಬಾವಾ, ನಾವು ಸಂಪ್ರದಾಯಬದ್ಧವಾಗಿ ಮಾಡ್ಕೊಳ್ಳೋಣ. ಅಷ್ಟೇ ಅಂತೀಯಾ? ಅಷ್ಟೇ.
ನೀವೇನ್ ಹೇಳ್ತೀರಾ ಅತ್ತೆ? ನಿಮ್ಮಿಷ್ಟನೇ ನಮ್ಮಿಷ್ಟನಮ್ಮ. ಥ್ಯಾಂಕ್ ಯು ಅತ್ತೆ. ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡೋಣ. ರಾಧಾ, ನಾಳೆನೇ ಏರ್ಪಾಟ್ ವಿಷಯ ಎಲ್ಲ ನೋಡು. ಸರಿಯಪ್ಪ. ಆಗ್ಲೇ ನಮ್ಮ ಮನೇಲಿ ಮದುವೆ ಸಂಭ್ರಮ ಶುರುವಾಗೋಯ್ತು. ಐದು ದಿನದ ನಮ್ಮ ಮದುವೆ ಫಂಕ್ಷನ್ನಲ್ಲಿ ನಾಳೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಿಂಗೆ ರಕ್ತ ಕಣ್ಣೀರೇ ಗತಿ ಅವನಿ. ನಿನ್ ದುರಾಸೆಗಳು ಕೊನೆ ನಿಮಿಷದಲ್ಲಾದ್ರೂ ನಿಂತೋಗತ್ತೆ ನಿಹಾರಿಕಾ. ಬಾವಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ನೀನ್ ಸುಳ್ಳು ಹೇಳಿದ್ರೆ ಸಿಕ್ಕಾಕೊಂಡ್ಬಿಡ್ತೀಯ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೇಳು. ನಾಳೆ ಅಣ್ಣ ನಿಹಾರಿಕಾಗೆ ಪ್ರೀ ವೆಡ್ಡಿಂಗ್ ಶೂಟು ಅಂತ ಹೇಳಿದ್ರಲ್ವಾ, ಅದ್ರ ಬಗ್ಗೆ. ಆ ಅರೇಂಜ್ಮೆಂಟ್ಸ್ ಎಲ್ಲ ನೀನೇ ಹತ್ರ ಇದ್ದು ನೋಡ್ಕೊಂತಿದ್ಯಾ ಹೇಗೆ? ಹಾಗೇನಾದ್ರೂ ಮಾಡಿದ್ರೆ ನಾನು ಬೇಜಾರು ಮಾಡ್ಕೊಂತೀನಿ, ನಿನ್ನ ಹತ್ರ ಮಾತಾಡಲ್ಲ. ನಾನ್ ಯಾಕೆ ಮಾಡ್ತೀನಿ ಅವನಿ? ಮತ್ತ ಆ ವಿಷಯದಲ್ಲಿ ಯೋಚನೆ ಮಾಡೋಕೇನಿದೆ? ಲೈಫಲ್ಲಿ ಯಾವ ಸ್ಟೇಜಲ್ಲಿ ಏನು ನಡಿಬೇಕೋ ಆ ಸ್ಟೇಜಲ್ಲಿ ಅದು ನಡಿಬೇಕು. ಅದು ನಮ್ಮ ಮಧ್ಯ ತುಂಬ ದಿನಗಳ ಕಾಲ ಇರಬೇಕು ಅಂತ ಪ್ರತಿ ಜೋಡಿನೂ ಅನ್ಕೋತಾರೆ, ಹೌದಲ್ವಾ? ಹೌದಲ್ವಾ? ಮತ್ತೆ ಕೆಲವು ಜ್ಞಾಪಗಳು ಗೋಡೆ ಮೇಲೆ, ಕೆಲವು ಮಧುರ ಕ್ಷಣಗಳು ಮನಸ್ಸಿನಲ್ಲಿ ಉಳ್ಕೊಂಬಿಡತ್ತೆ. ಅದು ಕೊಡೋ ಸಂತೋಷದ ಮುಂದೆ ಇನ್ಯಾವುದು ಕೆಲ್ಸಕ್ಕೆ ಬರಲ್ಲ. ಅಂಥದ್ದು ನಾನು ನಿನಗೆ ತುಂಬ ದೂರ ಮಾಡಿದೆ ಅಲ್ವಾ ಅವನಿ? ಹೊಸ ಸೊಸೆಯಾಗಿ ಅತ್ತೆ ಮನೆಗೆ ಕಾಲಿಡೋ ಪ್ರತಿ ಹೆಣ್ಣು ಎಷ್ಟೊಂದು ಊಹಿಸ್ಕೊಂಡಿರ್ತಾಳೆ, ಎಷ್ಟು ಕನ್ಸು ಕಂಡಿರ್ತಾಳೆ. ಆ ಕನಸು ನಿನ್ನ ಜೀವನದಲ್ಲಿ ಕನಸಾಗೆ ಊಹೆಯಾಗೆ ಉಳಿದೋಯ್ತು ಅಲ್ವಾ? ಅಯ್ಯೋ, ಅಂಥದ್ದೆಲ್ಲ ಏನೂ ಇಲ್ಲ ಬಾವ. ನನ್ನಿಂದ ನೀನು ಏನು ಕಳ್ಕೊಂಡಿದ್ಯೋ ನನಗೆ ಗೊತ್ತು ಅವನಿ. ನೀನೇನೇ ಸುಳ್ಳು ಹೇಳಿದ್ರೂ ಸಿಕ್ಕಾಕೋತೀಯ. ನಮ್ಮ ಲೈಫಲ್ಲಿ ನಾವು ಮಿಸ್ ಮಾಡ್ಕೊಂಡಿರೋದೇನು ಅಂದರೆ ನಮ್ಮ ಮದುವೆ ಘಟ್ಟ. ಒಂದು ಅಪಾಯದಿಂದ ಪಾರಾಗೋದಕ್ಕೆ ಪೊಲೀಸ್ ಸ್ಟೇಷನ್ ವಧುವರರನ್ನ ತಯಾರಿ ಮಾಡೋದ್ರಿಂದ ಹಿಡಿದು ನಿನ್ನ ಕುತ್ತಿಗೆಗೆ ತಾಳಿ ಕೊಟ್ಟೋವರೆಗೂ ಆ ಪ್ರಾಸೆಸ್ ಎಲ್ಲ ಒಂದು ಅದ್ಭುತದ ಹಾಗೆ ನಮ್ಮ ಜೀವನದಲ್ಲಿ ಅದೆಲ್ಲ ಉಳ್ಕೋತಾ ಇತ್ತು. ನಿಹಾರಿಕಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋತೀನಿ ಅಂತ ತುಂಬ ಬಿಲ್ಡಪ್ ಕೊಡ್ತಿದ್ದಾಳೆ. ನಮಗೂ ಕೂಡ ಹಾಗೆ ನಡೀತಿತ್ತು. ಇದೆಲ್ಲ ನಿನಗೆ ನೋವು ಕೊಡ್ತಿದೆ ಅಲ್ವಾ? ಇರ್ತೀನಿ, ಹೇಗಿರತ್ತೆ ಬಾವ? ನಾನು ಎಲ್ರ ಥರ ಹೆಣ್ಮಗುನೇ ಅಲ್ವಾ? ಇದೆಲ್ಲಾನು ನಡೆದಿದ್ರೆ ಚೆನ್ನಾಗಿರತ್ತೆ ಅಂತ ಅವಾಗವಾಗ ನೆನಪಾದಾಗ ಮನಸ್ಸಿಗೆ ತುಂಬಾನೇ ನೋವಾಗತ್ತೆ. ಆದರೆ ಏನು ಮಾಡೋದಕ್ಕಾಗತ್ತೆ? ನಮ್ಮ ಹಣೆಯಲ್ಲಿ ಏನು ಬರ್ತಿದ್ರೆ ಅದೇ ನಡೆಯುತ್ತೆ. ಏನೋ ನಾಳೆ ಏನು ನಡಿಬೋದು? ನಾವು ಆನಂದ ಕ್ಷಣಗಳನ್ನ ಸ್ವಾರ್ಥ ತುಂಬಿರೋ ಮನುಷ್ಯರು ಮಾಡೋ ಕೆಲಸಕ್ಕೆ ದೈವ ಯಾವಾಗಲೂ ಅಡ್ಡಿ ಮಾಡ್ತಾನೆ ಇರತ್ತೆ. ಅದಕ್ಕೆ ನಾಳೆ ನಿಹಾರಿಕಾ ಬಗ್ಗೆ ನಿಜ ಗೊತ್ತಾಗೋ ಅವಕಾಶನ ದೇವರು ಯಾವುದೋ ರೀತಿಲಿ ಕ್ರಿಯೇಟ್ ಮಾಡ್ತಾನೆ ಅಂತ ನನಗನ್ನಿಸ್ತಿದೆ ಬಾವ.
ವಾಟ್ ಹ್ಯಾಪನ್ ಚಕ್ರವರ್ತಿ? ಬನ್ನಿ ಡಾಕ್ಟರ್, ನನ್ನ ಮಗ ನಿಮ್ಮ ಟ್ರೀಟ್ಮೆಂಟಲ್ಲಿ ಬೇಗ ರಿಕವರಿ ಆಗ್ತಾನೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೆ. ಬಟ್ ಸ್ಟಿಲ್ ಅವನಲ್ಲಿ ಯಾವುದೇ ಬದಲಾವಣೆ ಕಾಣ್ತಿಲ್ಲ. ಲೆಟ್ ಮಿ ಚೆಕ್. ಪ್ಲೀಸ್ ಕಮ್. ಸಂದೀಪ್, ಮಗನೇ ಸಂದೀಪ್. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ನಾನು ನೋಡ್ತೀನಿ. ಹೌ ಆರ್ ಯು ಸಂದೀಪ್? ನಿಹಾರಿಕಾ, ಕಮಾನ್ ಸಂದೀಪ್, ಸ್ಪೀಕ್ ಔಟ್. ನನಗೆ ನಿಹಾರಿಕಾ ಬೇಕು, ನಿಹಾರಿಕಾ ಬೇಕು. ನಿನ್ ಬಗ್ಗೆ ಏನಾದರೂ ಹೇಳು ಸಂದೀಪ್. ನಿನ್ ಸ್ಕೂಲ್ ಬಗ್ಗೆ, ಕಾಲೇಜ್ ಬಗ್ಗೆ, ನಿನ್ ಫ್ರೆಂಡ್ಸ್ ಬಗ್ಗೆ, ಸಮಥಿಂಗ್ ಲೈಕ್ ದ್ಯಾಟ್. ನಿಹಾರಿಕಾ, ನನಗೆ ನಿಹಾರಿಕಾ ಬೇಕು. ಆ ಮಾತು ಬಿಟ್ರೆ ಬೇರೆ ಏನೂ ಮಾತಾಡ್ತಿಲ್ಲ ಡಾಕ್ಟರ್. ಈಗ ನಿಮ್ಮ ಮಗನ ತಲೆಯಲ್ಲಿ ನಿಹಾರಿಕನ ಹೆಸರು, ಆ ಹುಡುಗಿ ಮಾತ್ರ ತಲೆಯಲ್ಲಿರೋದು, ಮಿಕ್ಕಿದ್ದೆಲ್ಲ ಎಂಟಿ. ಸೊ ಡೂ ಒನ್ ಥಿಂಗ್, ಯಾರ ಬಗ್ಗೆ ಕನ್ವರ್ಸ್ತಾನೋ ಆ ಹುಡುಗಿನ ಕರೆಸೋ ಏರ್ಪಾಡು ಮಾಡಿ. ದಟ್ಸ್ ಇಂಪಾಸಿಬಲ್ ಡಾಕ್ಟರ್. ಆ ಅವಕಾಶನೇ ಇದ್ದಿದ್ರೆ ಇವನ್ ಕಂಡೀಷನ್ ಹೀಗೆ ಯಾಕಿರ್ತಿತ್ತು? ಮಾನಸಿಕ ರೋಗಕ್ಕೆಲ್ಲ ಮೆಡಿಸಿನ್ಗಿಂತ ಪರಿಸ್ಥಿತಿಗಳೇ ಬೇಗ ಕ್ಯೂರ್ ಮಾಡ್ತವೆ. ನೀವಂತೂ ಆ ಪ್ರಯತ್ನನ ಮಾಡಿ. ಸದ್ಯಕ್ಕೆ ನಾನು ಮೆಡಿಸಿನ್ ಚೇಂಜ್ ಮಾಡ್ತೀನಿ. ಇವತ್ತಿಂದ ಈ ಮೆಡಿಸಿನ್ನ ಕೊಡೋಕೆ ಶುರು ಮಾಡಿ. ಓಕೆ ಡಾಕ್ಟರ್. ಓಕೆ, ಟೇಕ್ ಕೇರ್. ನಮ್ಮ ಕುಲದೈವ ಆಗಿರೋ ಅನ್ನಪೂರ್ಣಾದೇವಿ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ಅಂಥದ್ರಲ್ಲಿ ನಿಹಾರಿಕಾನ ಯಾಕೆ ಶಿಕ್ಷಿಸ್ತಾ ಇಲ್ಲ? ಯಾಕೆ ಹೊರಗಡೆ ಕಳಿಸ್ತಾ ಇಲ್ಲ? ಇಷ್ಟೊತ್ತಲ್ಲಿ ಚಕ್ರವರ್ತಿ ಸರ್ ಯಾಕೆ ಫೋನ್ ಮಾಡ್ತಿದ್ದಾರೆ? ನಮಸ್ತೆ ಸರ್. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ಇರೋ ಒಬ್ಬನೇ ಮಗ ಹುಚ್ಚಾಗೋಗಿದ್ದಾನೆ. ಅವನು ನೋಡ್ಕೊಳ್ತಾ ನೋವು ಪಡೋದು ಬಿಟ್ರೆ ಏನ್ ಚೆನ್ನಾಗಿರ್ತೀನಮ್ಮ. ಲಾಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾಗ ಸ್ವಲ್ಪ ರಿಕವರ್ ಆಗಿದ್ರು ಅಂತ ಹೇಳಿದ್ರಿ ಅಲ್ವಾ? ಎಲ್ಲಮ್ಮ, ತುಂಬಾ ಹಾಸ್ಪಿಟಲ್ ಹೋಗಿದ್ದೀನಿ. ಕಂಡೀಷನ್ ಅಲ್ಲಿ ಯಾವುದೇ ಬೆಟರ್ಮೆಂಟ್ ಇಲ್ಲ. ಅಯ್ಯೋ, ಆ ನಿಹಾರಿಕೆಯಿಂದ ನನ್ನ ಮಗನ ಜೀವನ ಪೂರ್ತಿಯಾಗಿ ನಾಶ ಆಗೋಯ್ತು. ಅವನನ್ನ ಕಂಡೀಷನ್ ಅಲ್ಲಿ ನೋಡಕ್ಕಾಗದೆ ನನ್ನ ಹೆಂಡತಿ ಕೂಡ ಪೇಷಂಟ್ ಆಗೋಗಿದ್ದಾಳೆ. ನಿಹಾರಿಕಾ ನಿಹಾರಿಕಾ ಅಂತ ಕಣ್ಣೋರ್ಸೋದ್ ಬಿಟ್ರೆ ಅವನ ಬಾಯಿಂದ ಬೇರೆ ಮಾತು ಬರ್ತಿಲ್ಲ. ಡಾಕ್ಟರ್ಸ್ ಮೆಡಿಸಿನ್ಸ್ ಬದಲಾಯಿಸ್ತಿದ್ದಾರೆ ಹೊರತು ರಿಸಲ್ಟ್ ಮಾತ್ರ ಕಾಣ್ತಿಲ್ಲ. ಏನ್ ಮಾಡಬೇಕು ನನಗೆ ತೋಚ್ತಿಲ್ಲಮ್ಮ. ಆ ನಿಹಾರಿಕಾ ಮಾತ್ರ ಹಾಯಾಗಿದ್ದಾಳೆ. ಆ ದುಷ್ಟೆ ಇನ್ನೂ ನಿಮ್ಮನೇಲೇ ಇದ್ದಾಳೆ ಸರ್. ನನ್ನ ಗಂಡನ ಬಿಟ್ಟಿದ್ದಾಳೆ. ನಮ್ಮ ಅತ್ತೆಯವ್ರ ಎರಡನೇ ಮಗ ತುಂಬಾ ವರ್ಷ ಆದ್ಮೇಲೆ ಮನೆಗೆ ಬರ್ತಿದ್ದ ಹಾಗೆ ಅವನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಳೆ. ಆ ನಿಹಾರಿಕಾ ಯಾವುದೇ ಪರಿಸ್ಥಿತಿಲೂ ಆ ಮನೆಗೆ ಅಲ್ಲ, ಯಾವ ಮನೆಗೂ ಸೊಸೆ ಆಗ್ಬಾರ್ದು. ಹಾಲಲ್ಲಿ ವಿಷ ಹಾಕ್ದಾಗೆ ತಯಾರಾಗಿದ್ದಾಳೆ. ಹೊರಗಡೆ ಕಳ್ಸೋದಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯನೇ ಆಗ್ತಾ ಇಲ್ಲ. ಬರೋ 15ನೇ ತಾರೀಕೆ ಮದ್ವೆ. ನಾಳೆ ನಮ್ಮ ಗೆಸ್ಟ್ ಹೌಸಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಇಟ್ಕೊಂಡಿದ್ದಾರೆ. ನಿಹಾರಿಕಾ ಮದುವೆ ಮಾಡ್ಕೋಬಾರ್ದು. ಹಾಗೇನೆ ನನ್ನ ಮಗನಿಗೆ ನ್ಯಾಯ ಸಿಗಬೇಕು. ಏನಾದರೂ ಸಲಹೆ ಇದ್ರೆ ಹೇಳಮ್ಮ. ಇವಾಗ ನೀವು ಎಲ್ಲಿದ್ದೀರಾ? ಚೆನ್ನೈನಲ್ಲಿ ಇದ್ದೀನಿ. ಒಂದ್ ಕೆಲಸ ಮಾಡಿ ಸರ್, ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಹತ್ರ ನೀವು ನಿಮ್ಮ ಮಗನ್ನ ಕರ್ಕೊಂಡು ಬನ್ನಿ. ನಿಹಾರಿಕಾನ ನೋಡ್ತಿದ್ದ ಹಾಗೆ ನಿಮ್ಮ ಮಗನಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ಬೋದು. ಹಾಗೆ ಎಲ್ರ ಮುಂದೆ ನಿಹಾರಿಕಾಯಿಂದ ನಿಮ್ಮ ಮಗನ್ಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಹೇಳಿ. ನಿಹಾರಿಕಾ ನಿಜವಾದ ರೂಪ ಬಯಲಾಗತ್ತೆ. ಅವಾಗ ನಮ್ಮ ಅತ್ತೆಯವರು ಖಂಡಿತವಾಗ್ಲೂ ನಂಬ್ತಾರೆ. ಆಗ್ಲಮ್ಮ, ನಾಳೆ ನನ್ನ ಮಗನ್ ಕರ್ಕೊಂಡು ಬರ್ತೀನಿ. ವೇದವತಿಯವರ ಎರಡನೇ ಮಗನ ಜೊತೆ ಮದುವೆ ಆಗದಿರೋ ಹಾಗೆ ಮಾಡ್ತೀನಿ. ಗೆಸ್ಟ್ ಹೌಸ್ ಲೊಕೇಶನ್ ನನಗೆ ಶೇರ್ ಮಾಡಮ್ಮ. ಸರಿ ಸರ್. ಇಡ್ತೀನಮ್ಮ. ಯಾರು ಫೋನ್ ಮಾಡಿದ್ದು? ಚಕ್ರವರ್ತಿ ಸರ್. ಹೌದಾ? ನಮ್ಮ ಬಾಸ್ ಯಾಕೆ ಮಾಡಿದ್ರು? ಅವ್ರ ಮಗನ ಪರಿಸ್ಥಿತಿ ಕೆಟ್ಟದಾಗಿದೆಯಂತೆ.
ನಾಳೆ ಪ್ರೀ ವೆಡ್ಡಿಂಗ್ ಶೂಟ್ ಹತ್ರ ಬಂದು ನಿಹಾರಿಕಾ ಬಗ್ಗೆ ಪೂರ್ತಿಯಾಗಿ ಹೇಳಿ ಅಂದೆ. ಹಾಗಾದ್ರೆ ನಾಳೆ ನಿಹಾರಿಕಾ ಮೋಸದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತಾಯ್ತು. ಈ ಸಲ ಆದ್ರೂ ನಮ್ಮ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿ ನಮ್ಮ ಪರವಾಗಿದ್ದು ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ, ಅನ್ಯಾಯನ ಸೋಲಿಸ್ಬೇಕು ಅಂತ ಕೇಳೋಣ ಬಾವ.